ಈಗ ವಿದ್ಯಾರ್ಥಿಗಳೇ 2017 ಎರಡನೇ ವಿಡಿಯೋ 52ನೇ ಪ್ರಶ್ನೆ 14, 36, 66 ಮಸ ಅಥವಾ ಮಹತ್ತಮ ಸಾಮಾನ್ಯ ಅಪವರ್ತನ ಯಾವುದು? ಮಸ ಅಂದ್ರೆ ಏನು ನೋಡ್ರಿ. ಈಗ ಬಿಡಿಸೋದಾತಂದ್ರೆ ವಿಡಿಯೋ ಆನ್ ಮಾಡ್ರಿ. ನಾ ತಿಳಿಸ್ನ ಟೈಮ್ ಇದನ್ನ ಮಾಡಬಾರ್ದು. 14, 36 ಮತ್ತು 66ರ ಮಸ. ಇಲ್ಲಿ ಮಸ ತೆಗೆಯುವಾಗ ಒಂದು ನೆನ್ಪಿಟ್ಕೊಡ್ರಿ ನೀವು. 3 ಗುಂಪುಗಳಿಗೆ ಬಾಗಿ ಹೋಗತಕ್ಕಂಥ ಸಂಖ್ಯೆಯಿಂದ ನೀವು ಮಸ ಹೊಡಿಬೇಕು. 3 ಅಂಕಿ ಬಾಗಿ ಹೋಗ್ಬೇಕು. 2ರಲ್ಲಿ ಇದಕ್ಕೆ ಹೋಗ್ತದೆ, ಇದಕ್ಕೆ ಹೋಗ್ತದೆ, ಇದಕ್ಕೆ ಹೋಗ್ತದೆ. ಓಕೆ, 2 7 14, 2 18 36, 2 3 6, 2 3 6. ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೊಡ್ರಿ. ಇಲ್ಲಿ ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಬಂತಂದ್ರೆ ಇದು ಮಸ ಮುಗೀತು. ಮಸ ಬರೋಬ್ಬರಿ ಎಷ್ಟು? 2 ತಿಳ್ಕೊ. ಇಲ್ಲಿ ಒಂದೇ ಒಂದು ನಿಮಗೆ, ಯಾಕಂದ್ರೆ 3 ಅಂಕಿಗೆ ಬಾಗಿ ಹೋಗ್ಬೇಕಾಗ್ಯದ. 7ರಲ್ಲಿ ಇಡ್ರಿ, ಇದು ಒಂದೇ ಹೋಗ್ತದೆ, ಇದು ಹೋಗುದಿಲ್ಲ. 3 ಇಡ್ರಿ, 3 6 ಹೋಗ್ತದೆ, 3 11 ಹೋಗ್ತದೆ, ಇದು ಹೋಗುದಿಲ್ಲ. ಈ 3 ಗುಂಪುಗಳಿಗೆ ಬಾಗಿ ಹೋಗತಕ್ಕಂಥ ಅಂಕೆಗಳಿಂದ ಭಾಗಿಸ್ಬೇಕು. 2ರಲ್ಲೇ ಹೋಗ್ತದೆ, ಇದಕ್ಕೂ ಹೋಗ್ತದೆ, ಇದಕ್ಕೂ ಹೋಯ್ತು. 2ಕ್ಕೆ ಇದಕ್ಕೂ ಹೋಯ್ತು, ಇದಕ್ಕೂ ಹೋಯ್ತು, ಇದಕ್ಕೂ ಹೋಯ್ತು. ಆಮೇಲೆ ಮುಂದೆ ಇಲ್ಲಿ 7 ಒಂದು ಅವಿಭಾಜ್ಯ ಸಂಖ್ಯೆ, ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಬಂತು ಅಂದ್ರೆ ಮಸ ಮುಗೀತು ಅಂತ ತಿಳ್ಕೊಂಡ್ಬಿಡು. ಉತ್ತರ ಸಂಖ್ಯೆ ಎ. ನಾ ಒಂದೊಂದೇ ಗಣಿತಗಳನ್ನು ಒಂದೊಂದೇ ವಿಡಿಯೋನ ಯಾಕೆ ಮಾಡೀನಂದ್ರೆ ನಿಮಗೆ ಯಾಕೆ ಹೇಳಿನಂದ್ರೆ ನಿಮಗೆ ಸಪ್ರೇಟ್ ಆಗ್ತದೆ. ಇದು ನಾಳೆ ಕ್ವಶನ್ ಪೇಪರ್ ಬೀಳ್ತಾವೆ ನಿಮಗೆ. ಇವತ್ತನ್ನೇ ನಾವು ಮಾದರಿ ಹಾಕಿ ನಿಮ್ಮ ರಿವಿಷನ್ ಮಾಡಿಸಿ ನಿಮ್ಮ ರಿಸಲ್ಟ್ ಮಾಡ್ತೀವಿ. ಅದರ ಸಂಬಂಧ ನೀವು ಗಣಿತಗಳನ್ನು ಲಕ್ಷ್ಯ ಕೊಟ್ಟು ನೋಡಬೇಕು ಹೆಂಗೆ ತಿಳಿಸ್ತಾರ. ಮತ್ತು ಮಸ ಮಾಡುವಂಥ ಪದ್ಧತಿ 2-3 ನಮೂನಿ ಅವ. ಈಗ ನೀವು ಈ ಪದ್ಧತಿ ಮೇಲಿಂದ ಮಾಡಿದ್ರೆ ಸಾಕು. ಈಗ ಇನ್ನೊಂದು ದೊಡ್ಡ ಅಂಕಿದದ 14ರಲ್ಲೇ ಭಾಗಿಸೋದು. ಭಾಗಾಕಾರ ಕ್ರಮದಾಗ ಒಂದು ತೋರಿಸ್ತಾನೆ ನಿಮಗೆ. ಇರಲಿ ನೋಡ್ರಿ, ಭಾಗಾಕಾರ ಕ್ರಮದಾಗ ಹೆಂಗಂದ್ರೆ ನೋಡ್ರಿ, 66 ದೊಡ್ಡ ಅಂಕಿ ತಗೋರಿ. ಈಗ ಸಣ್ಣ ಅಂಕಿ ಎಷ್ಟದ? 14 ಅದ. 14ರಲ್ಲೇ ಭಾಗಿಸ್ರಿ. 14 4 56, 14 5 70, 14 4 56. ನೋಡ್ರಿ ಎಷ್ಟು ಉಳಿತು ನೀವೇ ನೋಡ್ರಿ. ಪೂಜಿ 6 5 ಆದ್ರೆ ಈಗ 14 ಇಡ್ರಿ. 10 1 10. ಭಾಗಾಕಾರ ಕ್ರಮದಾಗ ನೀವು ಇದನ್ನು ಕಲ್ತ್ರಿ. ಏನು ಮಸ ಮಾಡೋದು ಕಲ್ತಂಗಿದು. ಭಾಗಾಕಾರ ಕ್ರಮದಾಗ ಹೆಂಗೆ ಮಾಡ್ಬೇಕು? ಅತಿ ದೊಡ್ಡ ಅಂಕಿ ಅತಿ ಸಣ್ಣ ಅಂಕಿದೆ ಭಾಗಿಸೋಕ್ ಬರ್ರಿ. 14 4 56, 10 ಉಳಿತು. ಆಮೇಲೆ ಶೇಷ ಉಳಿತಂದ್ರೆ ಇದನ್ನು ಮತ್ತೆ ನೀವು ಶೇಷಕ್ಕೆ ಇದನ್ನು ಭಾಜಕ ಮಾಡ್ಕೋಬೇಕು. 10 1 10 ಎಷ್ಟು ಉಳಿತು? 4 ಉಳಿತು. ಇದನ್ನು ಮತ್ತೆ ಭಾಜಕ ಮಾಡ್ಕೋಬೇಕು. ನೋಡಿ 4 2 ಎಷ್ಟು? 8. ಎಷ್ಟು ಉಳಿತು? 2 ಉಳಿತು. ಈ 4 ಮತ್ತೆ ಭಾಜಕ ಮಾಡ್ಕೊಂಡ್ಬಿಡ್ರಿ. ನೋಡಿ 4 2 2 4. ಯಾವ ಅಂಕಿಲಿ ಭಾಗ ಹೋತು? ಈಗ 2ರಲ್ಲೇ ಹೋತು. ಇನ್ನೊಂದು ಅಂಕಿ ಉಳಿದದ್ದು ನೋಡೋದು, ಅದನ್ನ ತೋರಿ 36. 36ಕ್ಕೆ 2ರಲ್ಲೇ ಭಾಗಿಸ್ರಿ, ಹೋಗ್ತದಿಲ್ಲ ನೋಡ್ರಿ. 2ರಲ್ಲೇ 2 1 2 1 ಉಳಿತು. 6 ತಗೋರಿ. 2 8 14. ಅಂದ್ರೆ 3 ಅಂಕಿಗಳಿಗೆ ಯಾವ ಅಂಕಿದಿಂದ ಭಾಗ ಹೋತು? 2ರಲ್ಲೇ ಹೋತು. ಆದ್ದರಿಂದ ಮಸ ಬರೋಬ್ಬರಿ 2. ಅಲ್ಲಿ ನೀವು ಎ ಹಾಕಿರಿ ಸಾಕಿನ ಮೇಲೆ ಹಾಕೋದು ಬೇಡ. ಇದು ಭಾಗಾಕಾರ ಕ್ರಮದಾಗ ಮಾಡೋದು ನಿಮಗೆ ಕಲಿಸ್ಲಿಕ್ಕತ್ತನ. ಇದನ್ನು ಭಾಗಾಕಾರ ಕ್ರಮದಾಗ ಮಸ ಮಾಡೋದು ಕಲಿಯಿರಿ. ಭಾಗಾಕಾರ ಕ್ರಮದಾಗ ಮಸ ಮಾಡಿದ್ರೆ ಭಾಳ ಸರಳ. ಯಾಕಂದ್ರೆ ಈಗ ಅಂಕಿಗಳು ಸಣ್ಣವ ನಿಮಗೆ ತಿಳಿತದೆ. ದೊಡ್ಡ ಬಂದಾಗ ನಿಮಗೆ ಆ ಕ್ರಿಯೆ ಭಾಳ ಹೆಲ್ಪ್ ಮಾಡ್ತದೆ. ಚೆಂದಾಗಿ ಬಿಡಿಸ್ಕೊಳ್ರಿ ಫೇರ್ದಾಗ.